ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಯಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಈಗ ತತ್ವ ವಿವೇಕ. ಸ್ವತಂತ್ರಂ ಪರತಂತ್ರಂಚ ಪ್ರಮೇಯಂ ದ್ವಿಧಂ ಮತಂ ಸ್ವತಂತ್ರೋ ಭಗವಾನ್ ವಿಷ್ಣುಃ ನಿರ್ದೋಷಾಖಿಲ ಸದ್ಗುಣಃ. ಸ್ವತಂತ್ರಂ ಪರತಂತ್ರಂ ಚ ಪ್ರಮೇಯಂ ದ್ವಿಧಂ ಮತಂ ಸ್ವತಂತ್ರಃ ಭಗವಾನ್ ವಿಷ್ಣುಃ ನಿರ್ದೋಷಾಖಿಲ ಸದ್ಗುಣಃ. ಅಲ್ಲೇ ಹೇಳಿದರು ಸ್ವತಂತ್ರಂ ಅಸ್ವತಂತ್ರಂಚ ಅಂತ ಹೇಳಿದರು. ಇಲ್ಲಿ ಸ್ವತಂತ್ರಂ ಪರತಂತ್ರ ಅಂತ ಹೇಳಿ ಸ್ವತಂತ್ರ ಅಸ್ವತಂತ್ರ. ಅಸ್ವ ಅಂದರೂ ಒಂದೇ, ಪರ ಅಂದರೂ ಒಂದೇ. ಪರತಂತ್ರ ಸ್ವತಂತ್ರಂ ಪರತಂತ್ರಂಚ. ಪರಶಬ್ದಕ್ಕೆ ಅನೇಕ ಅರ್ಥಗಳು. ಮತ್ತೆ ಪರಹ ವಿಷ್ಣು ವಿಷ್ಣುತಂತ್ರಂ ಅಂತ ಅರ್ಥ. ಹರಿದೇವ ಪರಹ ಅದರಿಂದಾಗಿಯೇ ವಿಷ್ಣುತಂತ್ರ. ಸ್ವತಂತ್ರ ವಿಷ್ಣು, ಅವನ ಅಧೀನದಲ್ಲಿ ಎಲ್ಲರೂ ಇದ್ದಾರೆ. ಎಲ್ಲೋ ಸ್ವತಂತ್ರ ಇದ್ದಾನೆ, ಎಲ್ಲೋ ಪರತಂತ್ರ ಇದ್ದಾನಲ್ಲ. ಸ್ವತಂತ್ರ ಲಿಂಕ್ ಆಗಿದ್ದಾರೆ. ಪ್ರಮೇಯಂ ದ್ವಿಧಂ ಮತಂ. ಹೀಗೆ ತತ್ವ ಮತಂ ಪ್ರಮೇಯ ಅಂತ ಹೇಳಿದೆ. ತತ್ವ ಅಂದರೆ ಒಂದೇ, ಪ್ರಮೇಯ ಅಂದರೆ ಒಂದೇ. ಪ್ರಮಾ ವಿಷಯ ಪ್ರಮೇಯಂ, ಪ್ರಮಿತಿ ವಿಷಯ ಸತ್ವಂ, ಎರಡೂ ಒಂದೇ ತತ್ವ. ಸ್ವತಂತ್ರಂ ಪರತಂತ್ರಂಚ ಪ್ರಮೇಯಂ ದ್ವಿಧಂ ಮತಂ. ಅಲ್ಲಿ ಹೇಳಿ ತತ್ವಂ ದ್ವಿಧ ವಿಷಯತೆ, ಇಲ್ಲಿ ದ್ವಿಧಂ ಮತಂ ಅಂತ ಹೇಳಿದೆ. ಸ್ವತಂತ್ರೋ ಭಗವಾನ್ ಕಾಮನ್ ಅದು. ಸ್ವತಂತ್ರೋ ಭಗವಾನ್ ವಿಷ್ಣು ನಿರ್ದೋಷಾಖಿಲ ಸದ್ಗುಣಃ. ನಿರ್ದೋಷಾಖಿಲ ಸದ್ಗುಣಃ. ಅಲ್ಲಿ ಹೇಳಿ ಭಾವೋ ದ್ವಿತೀಯತರ, ಅದು ಮುಂದೆ ಹೇಳ್ತಾರೆ ಅದನ್ನು. ನಿರ್ದೋಷಾಖಿಲ ಸದ್ಗುಣಃ ಭಗವಾನ್ ಅಂತ ಹೇಳಿದಾಗ ಏನರ್ಥ ಆಯಿತು? ಐಶ್ವರ್ಯಾದಿ ಷಡ್ಗುಣ ಐಶ್ವರ್ಯ ಸಂಪನ್ನ ಅಂತಾಯಿತು. ಆರೇ ಗುಣಗಳ ಅಂದರೆ ಅಲ್ಲ, ನಿರ್ದೋಷ ಅಖಿಲ ಸದ್ಗುಣ. ನಮಗೆ ಅರ್ಥ ಆಗ್ಲಿಕ್ಕಾರ ಹೇಳಿದರೆ ಹೊರತು ಅಷ್ಟು ಗುಣಗಳು ಎಷ್ಟಿರೋದು ಅನಂತ. ಎಲ್ಲವೂ ಕೂಡ ಏನವು ಸದ್ಗುಣಗಳೇ, ಒಂದು ಕೂಡ ಏನಿಲ್ಲ, ದೋಷ ಇಲ್ಲ. ಇಲ್ಲೂ ಸ್ವತಂತ್ರ ಅಂತಲೇ ಮಾಡಿದ್ದಾರೆ. ಎಲ್ಲಿ? ಅಲ್ಲ ಎಲ್ಲಿ? ಸ್ವತಂತ್ರ ಸಬ್ಸ್ಟಿಟ್ಯೂಟ್ ಇಲ್ಲ. ಸ್ವತಂತ್ರಕ್ಕೆ ಏನು ಹೇಳಿದ್ರು ಕೂಡ ಏನಾಗಲ್ಲ. ಸ್ವತಂತ್ರವಾದ ಪದ ಅದು. ಅದರಿಂದಾಗಿನೇ ಅದನ್ನು ಉಪಯೋಗಿಸಿದ್ರೆ ಅರ್ಥ ಆಗುತ್ತೆ. ಅದಕ್ಕೆ ಇನ್ನೊಂದು ಏನೇ ಕೊಟ್ಟರು ಕೂಡ ಏನಾಗುತ್ತೆ, ಆ ಅರ್ಥ ಬರೋದಿಲ್ಲ. ಪರತಂತ್ರ ಹೇಳಬಹುದು ಹಾಗೆ, ಗೊತ್ತಾಯ್ತಾ? ಇನ್ನೇ ಪರತಂತ್ರ ಅಲ್ಲ ಅಂತ ಹೇಳಬೇಕು ಅಷ್ಟೇ. ಹೇಳಿದ ನೆಗೆಟಿವ್ ಆಗಿ ಹೇಳಬೇಕು ಹೊರತು ಸ್ವಾತಂತ್ರ್ಯ ಆ ಅರ್ಥದಲ್ಲಿ ಸ್ವತಂತ್ರ ಅನ್ನೋದು ಅಲ್ಟಿಮೇಟ್ ವರ್ಡ್ ಅದು, ಗೊತ್ತಾಯ್ತಾ? ಓಂಕಾರನೇ ಸ್ವತಂತ್ರನೇ ಅರ್ಥ ಹೇಳ್ಬೋದೇ ಹೊರತು ಪದ ಅದೇ ಆಗ್ಬೋದು. ಇಲ್ಲ, ಅದು ಯಾಕೆ ಆಲ್ಟರ್ನೇಟಿವ್ ಇಲ್ಲ ದೇವರಿಗೆ. ಪದಕ್ಕೂ ಆಲ್ಟರ್ನೇಟಿವ್ ಇಲ್ಲ, ದೇವರಿಗೂ ಆಲ್ಟರ್ನೇಟಿವ್ ಇಲ್ಲ. ಚೀಫ್ ಅನ್ನೋ ಪದಕ್ಕೆ ಬೇರೆ ಏನು ಕೊಟ್ಟರು ಕೂಡ ಏನಾಗಲ್ಲ. ಚೀಫ್ ಅಂದರೆ ಚೀಫ್ ಅಷ್ಟೇ. ಇನ್ನೇನು ಕೊಟ್ಟರು ಸ್ವಲ್ಪ ಚೀಪ್ ಆಗಿಬಿಡುತ್ತೆ. ಚೀಫ್ ಆಗುತ್ತೆ, ಚೀಪ್ ಆಗಬಾರ್ದ, ಅದಕ್ಕೆ ಕಡಿಮೆ ಆಗುತ್ತೆ. ಅದಕ್ಕೆ ಸ್ವತಂತ್ರಂ ಪರತಂತ್ರ ಅದಕ್ಕೆ ತೋರಿಸಿದ್ರು ಅದನ್ನು. ಅದು ಯಾವ್ದೇ ಕಾರಣ ಅದಕ್ಕೆ ಅದನ್ನೇ ಹೇಳಬೇಕು ಅಂತೇಳಿ. ಪರತಂತ್ರಂಚ ಪ್ರಮೇಯಂ ದ್ವಿಧಂ ಮತಂ. ಈಗ ಪ್ರಮೇಯ ಎರಡು ವಿಧ. ಸ್ವತಂತ್ರ ಭಗವಾನ್ ವಿಷ್ಣು ನಿರ್ದೋಷ ಅಖಿಲ ಸದ್ಗುಣ. ಇಲ್ಲಿ ಬಂದಿತ್ತು ಇಂಥದ್ದೇ ಪದ ಒಂದು ರೀತಿ ಸಿಮಿಲರ್. ಏನಂತ ಬಂದಿತ್ತು? ಸದಾಗಮೇಕ ವಿಜ್ಞೇಯಂ ಸಮತೀರ್ಥಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ನಿರ್ದೋಷ ಅಖಿಲ ಸದ್ಗುಣ. ಅಶೇಷ ಅಖಿಲ ಎರಡು ಒಂದೇನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಲಿಂಕ್ ಸಿಗ್ತದಾಗ. ನಿರ್ದೋಷಾಖಿಲ ಸದ್ಗುಣ. ಅಶೇಷ ಅಂದರೂ ಪೂರ್ಣ, ಕೆಲ ಅಂದರೂ ಪೂರ್ಣ. ಶೇಷ ಅಂದರೆ ಉಳಿದಿರೋದು. ಶೇಷವಿಲ್ಲದೇನು ಎಲ್ಲ ಅಂತ ಅರ್ಥ. ಎಲ್ಲ ಮುಗಿತಾ ಬಿಡು ಕೊನೆಗೆ ಎಲ್ಲ ಆಯ್ತಾ, ಊಟ ಸ್ವೀಟೆಲ್ಲ ಮುಗಿತಾ ಅಂತಾರೆ. ಅಶೇಷ ಆಯಿತು ಅಂದರೆ ಏನರ್ಥ? ಮುಗೀತು ಅಂತ, ಪೂರ್ಣ ಆಯಿತು. ಏನಾಗಿದೆ ಅಷ್ಟು ಆಗಿದ್ದಾರೆ ಅಂತ. ಅಶೇಷ ನಿರ್ದೋಷವಾದ ಅಖಿಲವಾದ ಸತ್ತಾದ ಗುಣಗಳನ್ನು ಹೊಂದಿದ್ದಾನೆ. ಗುಣಗಳ ಸದ್ಗುಣಗಳು. ಸದ್ಗುಣ ಅಂದರೆ ಯಾವುದು? ಪೂರ್ಣವಾಗಿರಬೇಕು, ದೋಷರಹಿತವಾಗಿರಬೇಕು. ದೋಷರಹಿತ ಎಲ್ಲ ಇದೆ, ದೋಷ ಇದೆ ಅಂದರೂ ಹೋಯಿತು. ಪೂರ್ಣತ್ವ ಇಲ್ಲ ಅಂದರೂ ದೋಷ ಏನಿಲ್ಲ, ಪೂರ್ಣತ್ವ ಇಲ್ಲ, ಆಗಲೂ ಹೋಯಿತು. ಅದಾಗಬಾರ್ದು ಅಂತ ಹೇಳೋಕ್ಕೋಸ್ಕರ ನಿರ್ದೋಷ ಅಖಿಲ ಸದ್ಗುಣ. ಅಖಿಲ ಅಂತ ಮಧ್ಯೆ ಇಟ್ಟಿದ್ದರಿಂದ ಅಖಿಲ ದೋಷ ದೂರ, ಅಖಿಲ ಗುಣಪೂರ್ಣ. ಅಖಿಲ ಮಧ್ಯೆ ಇದೆ.
ಎರಡಕ್ಕೂ ಅಪ್ಲೈ ಆಗುತ್ತೆ. ಎಲ್ಲ ದೋಷಗಳಿಂದ ದೂರ ಆದವನು, ಎಲ್ಲ ಗುಣಗಳಿಂದ ತುಂಬಿದವನು. ದೆಹಲಿ ದೀಪ ನ್ಯಾಯ ಅಂತ ಹೆಸರು ಅದಕ್ಕೆ. ಅಂದರೆ ಲಿಂಟಲ್ಲಿ ದೀಪ ಹಾಕಿದರೆ ಆಕೆ ಎರಡಕ್ಕೂ ಬರುತ್ತೆ. ತುಂಬ ಜನ ಎಕನಾಮಿಕಲಿ ಹಾಗೆ ಮಾಡ್ತಾರೆ. ಈಗ ಒಂದು 200 ರೂಪಾಯಿ 200 ಮಾಡಿಬಿಟ್ರೆ ಉಳಿಸೋಕ್ಕೋಸ್ಕರ ಏನು ಮಾಡ್ತಾರೆ, ಮಾಡಿ ಇಲ್ದ್ರೆ ಒಂದು ಜಾಸ್ತಿ ಆದರೂ ಹೋಯ್ತಲ್ಲ, ನಾವು ಹುಷಾರ ನೋಡ್ಕೋಬೇಕು. ಆ ರೀತಿ ಪದ ಇರೋದು. ದ್ವಿಧಂ ಪರತಂತ್ರಂಚ ಭಾವೋ ಅಭಾವ ಇತೀರಿತಃ ಪೂರ್ವಾಪರ ಸತಾತ್ವೇನ ದ್ವಿಧೋ ಅಭಾವಯಿಷ್ಯತೆ. ಅಲ್ಲಿ ಹೇಳಿದ್ರೆ ಜ್ಞಾಪಕ ಮಾಡಕ್ಕೆ ಹೋಗು. ಪರತಂತ್ರ ಅಂದರೆ ಪ್ರಮೇಯ ಅಂದ್ರೆ ಪ್ರಮಾಣ ಪದ್ಧತಿಯಲ್ಲಿ ಪ್ರಮೇಯ ಅಂದ್ರೆ ಅಭಾವಯಿಷ್ಯತೆ. ಪ್ರಮಾಣ ಪದ್ಧತಿಯಲ್ಲಿ ಪ್ರಮೇಯ ಶಬ್ದ ಬಂದಿದೆ. ಏನಂತ ಹೇಳಿದ್ರಲ್ಲಿ ಪ್ರಮಾಣ ಪ್ರಮೇಯ. ಪ್ರಮಾಣ ಪದ್ಧತಿಯಲ್ಲಿ ಪ್ರಮೇಯ ಅಂದ್ರೆ ಏನು ಹೇಳಿದ್ರಲ್ಲಿ ಪ್ರಮೇಯ ಅಂದ್ರೆ ಪ್ರಮಾಣ ಪದ್ಧತಿ ಪ್ರಮೇಯ ಶಬ್ದ ಬಂದಿದೆ. ಪ್ರಮಾ ವಿಷಯ ಪ್ರಮೇಯ. ಪ್ರಮಾಣ ಪದ್ಧತಿಯಲ್ಲಿ ಅಲ್ಲ ತತ್ವ ಅನಾರೋಪಿತ. ಅದು ಅರ್ಥ ಅನಾರೋಪಿತ ಬಂದ್ರು ಅಂದ್ರೆ ಪ್ರಮಾ ವಿಷಯ. ಇನ್ನೊಂದು ರೀತಿ ಹೇಳಿ ಪ್ರಮಾ ಶಬ್ದ ಬಂದಿದೆ. ಅನಾರೋಪಿತ ವಿಷಯ ಪ್ರಮೇಯ. ಪ್ರಮಾಣ ಪದ್ಧತಿಯಲ್ಲಿ ಅಲ್ಲ ತತ್ವ ಅನಾರೋಪಿತ. ಅದು ಅರ್ಥ ಆರೋಪಿತವಲ್ಲದ್ದು. ಆರೋಪಿತ ಅಂದ್ರೆ ಇರೋದೊಂದು ಮತ್ತೊಂದು. ಹಾಗಲ್ದೇನೆ ಇರೋದನ್ನೇ ನೋಡಿದರೆ ಅನಾರೋಪಿತ ಅಂತ ಕರೀತಾರೆ. ಅಲ್ಲ ತತ್ವ ಸ್ವತಂತ್ರೋ ಭಗವಾನ್. ಆರೋಪಿತವಾಗಿರೋದು ಆರೋಪಿತ ಅಂದ್ರೆ ಇರೋದೊಂದು ಮತ್ತೊಂದು. ಅನಾರೋಪಿತ ಅಂದ್ರೆ ಎರಡು ವಿಧ. ಸ್ವತಂತ್ರ ಅಂದ್ರೆ ಎರಡು ವಿಧ. ಅಲ್ಲಿ ಕೂಡ ಆಗಿರೋದು ಇತರ ಎರಡು ವಿಧ. ಭಾವೋ ಅಭಾವ ಇತೀರಿತ. ಭಾವಾಭಾವೋ ಇತರದ್ದು. ಎರಡು ವಿಧ. ಅಭಾವ ಇತೀರಿತದ್ದು ವರ್ಡಿಂಗ್ಸ್ ಚೇಂಜ್ ಮಾಡಿದ್ದಾರೆ. ವಿಷಯ ಅದೇ ವರ್ಡಿಂಗ್ಸ್ ಚೇಂಜ್ ಮಾಡ್ತಾ ಇದ್ದಾರೆ. ಗ್ರಂಥ ಅದು ಕೊಟೇಶನ್ ಎರಡು ವಿಧ. ವಿವೇಕ ಅಂತೇಳಿ ಭಾವ ಇತೀರಿತದ್ದು ವರ್ಡಿಂಗ್ಸ್ ಚೇಂಜ್ ಮಾಡಿದ ವಿಷಯ ತತ್ವ ವಿವೇಕ ಅಂತ ಕೋಟ್ ಮಾಡ್ತಾರೆ. ಆಚಾರ್ಯ ಗ್ರಂಥ ಯಾವುದರಲ್ಲಿ ಕೊಟೇಶನ್ ಆಗುತ್ತ ತಾತ್ಪರ್ಯ ವಿವೇಕ ಅಂತೇಳಿ ಭಾವ ವಿವೇಕ ಬರೆದಿದ್ದು ವಿಷ್ಣು ರೂಪದಿಂದ ಅದಕ್ಕಾಗಿ ಮಹಾವಿಷ್ಣು ಬರೆದ ತತ್ವ ವಿವೇಕೆ ಅಂತ ಕರೆದರೆ ಆಗುತ್ತ ಕೊಟೇಶನ್ಸ್ ಅಷ್ಟೇ. ಅದು ಅವ್ರು ಬರೆದ ಇದಕ್ಕೆ ವ್ಯಾಖ್ಯಾನ ಇದೆ. ವಿಷ್ಣು ರೂಪದಿಂದ ಆಚಾರ್ಯ ಮತ್ತು ಇದು ವ್ಯಾಖ್ಯಾನ ಇದೆ. ಮಹಾವಿಷ್ಣು ಬರೆದ ತತ್ವ ವಿವೇಕೆ ಅಂತ ಕರೆದರೆ ಆಗುತ್ತ ಕೊಟೇಶನ್ಸ್ ಅಷ್ಟೇ. ಅದು ಅವ್ರು ಅಖಿಲ ಅಂದ್ರೆ ಇದಕ್ಕೆ ವ್ಯಾಖ್ಯಾನ ಇದೆ. ವಿಷ್ಣು ರೂಪದಿಂದ ಆಚಾರ್ಯ ಅಖಿಲ ಅಂದ್ರೆ ಶೇಷ, ಅಖಿಲ ಅಂದ್ರೆ ಅಶೇಷ ಅಷ್ಟೇ. ಅಶೇಷ ದೋಷ ದೂರ, ಅಖಿಲ ದೋಷ ದೂರ ಎಲ್ಲ ಅಖಿಲ ಅಂದ್ರೆ ವ್ಯಾಖ್ಯಾನ ಇದೆ. ಅಖಿಲ ಅಂದ್ರೆ ಶೇಷ, ನಿಶೇಷ ಅಂದ್ರೆ ಅಶೇಷ ಅಷ್ಟೇ. ಅಶೇಷ ಅಂದ್ರೆ ಒಂದೇ, ಅಖಿಲ ಪೂರ್ಣ ಅಂದ್ರೆ ಒಂದೇ. ಎಲ್ಲ ಈಕ್ವಲೆಂಟ್ಸ್ ಅವೆಲ್ಲ ವ್ಯಾಖ್ಯಾನ ಇದೆ. ನಿಶೇಷ ಅಂದ್ರೆ ಅಖಿಲ ಅಂದ್ರೆ ಏನು, ಅಶೇಷ ಅಂದ್ರೆ ಒಂದೇ, ಅಖಿಲ ಅಂದ್ರೆ ಒಂದೇ. ಎಲ್ಲ ಈಕ್ವಲೆಂಟ್ಸ್ ಅವೆಲ್ಲ ಸ್ವಲ್ಪ ಬಾಕಿ ಇರೋದು. ಖಿಲ ಭಾಗ ಖಂಡ, ಖಂಡ ಇದ್ದ. ಅಖಿಲ ಅಂದ್ರೆ ಅಖಂಡ, ಅರ್ಥನೂ ಖಿಲ ಅಂದ್ರೆ ಖಿಲವಲ್ಲದ್ದು ಅಖಿಲ. ಹೌದು, ಖಿಲ ಆಯಿತು ಅಂದ್ರೆ ಹೋಯ್ತು ಅಂದ್ರೆ ಮುಕ್ಕಾಯ್ತು ಅಂತ ಖಂಡ ಇದ್ದ. ಅದಿಲ್ಲ ದೇವರಿಗೆ. ಅಖಿಲ ಅಖಿಲ ಖಂಡ. ಚಂದ್ರ ಇರ್ತಾರೆ ಮಧ್ಯ ಒಂದು ಕಪ್ಪಲೆ ಏನಾಗಲ್ಲ, ಅಖಿಲ ಆಗಲಿಲ್ಲ. ಖಿಲ ಆಯಿತು ಅಂತ ಕೂಡ ಅದು ಮುಕ್ಕಾಯ್ತು ಅಂತ ಖಂಡ ಖಂಡ ಸುಮ್ಮನೆ ಕರೆದಿದ್ದ ದೋಷ ಇದೆ. 19 ಅಂತ ಕರೆದ್ರೆ ಅಜೀಬ್ ಖಂಡಿಲ್ಲ, ನಾಟ್ 100. ಖಿಲ ಆಯಿತು ಆ ರೀತಿಯಲ್ಲಿ ಗೌಣ, ದೇವರಿಗೆ ಗೌಣಾರ್ಥ ಮಾಡಬಾರ್ದು. ಸುಮ್ಮನೆ ಕರೆದ ದೋಷ ಇದೆ ಅದು ಪರವಾಗಿಲ್ಲ ಅಂತ ಹೇಳಿವೆಲ್ಲ ಕಲ್ಲೇ ಇಲ್ಲ. ಅಜೀಬ್ ಖಂಡಿಲ್ಲ, ನಾಟ್ 100 ಭಾವ ದೇವರಿಗೆ ಗೌಣಾರ್ಥ ಮಾಡಬಾರ್ದು. ಸುಮ್ಮನೆ ಕರೆದ ದೋಷ ಅರ್ಥ ಏನೀಗ ಅವಕ್ಕೆ ಪರವಾಗಿಲ್ಲ ಪೂರ್ವಾಪರ ಸದಾತ್ವೇನ ವಿಧೋ ಅಭಾವ ಪೂರ್ವಾಪರ ಸದಾತ್ವೇನ ಅರ್ಥ ಏನೀಗ ಸದಾ ಕಾಮನ್ ಇಟ್ಟು ಪೂರ್ವ ಅಪರ ಅಂತ ಮಾಡಿದ್ದು. ಪ್ರಾಕ್ ಅಂದರೆ ಪೂರ್ವ, ಆಮೇಲೆ ಧ್ವಂಸ ಅಂದರೆ ಅಪರ, ಪ್ರಧ್ವಂಸ ಅಂದರೆ. ಸೊ ಪದಗಳ ಅರ್ಥ ಈಗ ಪೂರ್ವ ಅಂದ್ರೆ ಏನು, ಈ ಮೊದಲು ಅಂತ ಅರ್ಥ. ಅಲ್ಲಿ ಪ್ರಾಕ್ ಅಂದರೆ ಮೊದಲೇ, ಪ್ರಾಕ್ 50 ಸಹಸ್ರೈಹಿ. ಪ್ರಾಕ್ ಅಂದರೆ ಮೊದಲು, ಪೂರ್ವ ಅಂದ್ರೂ ಮೊದಲು. ಇಲ್ಲಿ ಪೂರ್ವ ದಿಕ್ಕಲ್ಲ ಮತ್ತೆ ಪೂರ್ವ. ಅದೇ ರೀತಿಯಲ್ಲಿ ಅಪರ, ಅಪರ ಅಂದ್ರೇನು, ಪೂರ್ವ ಅಲ್ಲದ ಅಪರ. ಇದು ಪ್ರಾಕ್, ಅದು ಪಶ್ಚಾತ್. ಪಶ್ಚಾತ್ ಅಭಾವ, ಪೂರ್ವಾಭಾವ. ಇದು ಮೊದಲೇ ಇದ್ದರೆ ಅಭಾವ, ಈ ಗಡಿಗೆ ಇಲ್ಲ ಬಂತು. ಮೊದಲಿದ್ದಿಲ್ಲ ಈಗ ಬಂತು. ಪೂರ್ವಾಭಾವ ಮೊದಲು ಇಲ್ಲದಿರುವಿಕೆ, ಈಗ ಇರುವಿಕೆ. ಅಲ್ಲಿ ಗಡಿಗೆ ಒಡೆದೋಯ್ತು. ಅದೇ ಗಡಿಗೆಗೆ ಮೊದಲು ಪ್ರಾಗಭಾವ ಹೋದ ಮೇಲೆ ಯಾವುದೋಯ್ತು, ಗಡಿಗೆ ಹೋಯಿತು. ಎರಡೂ ಇದ್ದರೆ ಏನಾಯ್ತು, ಅದು ಪರಮಾನಿತ್ಯ. ಅದು ಗೊತ್ತಾಯ್ತಾ, ಎರಡೂ ಇದೆ. ಅದೇ ಮೊದಲು ಇಲ್ಲ ಆಮೇಲೂ ಇಲ್ಲ. ಅದು ಸುಳ್ಳಲ್ಲ, ಅದು ಅನಿತ್ಯ, ಭಾಳ ನಿತ್ಯ. ಈ ಮುಕ್ತಿ ಹಾಗಲ್ಲ, ಮೊದಲಿಲ್ಲ ಆಮೇಲೆ ಬಂತು. ಅದೇನದು ಪ್ರಾಗಭಾವ ಇದ್ದರೂ ಕೂಡ ಏನಿಲ್ಲ, ಪ್ರಧ್ವಂಸಾಭಾವ ಇಲ್ಲ. ಇದು ಭಾರಿ ವಿಶೇಷ.
ದ್ವಿವಿಧಂ ಪರತಂತ್ರಂಚ ಭಾವೋ ಅಭಾವ ಇತಿ ರೀತಃ ಪೂರ್ವಾಪರಸತಾತ್ವೇನ ತ್ರಿವಿಧೋ ಅಭಾವ ಇಷ್ಯತೆ. ಈ ಸಂಸಾರಕ್ಕೆ ಪ್ರಾಗಭಾವ ಇಲ್ಲ. ಯಾಕೆ ಪ್ರಾಗಭಾವ ಇಲ್ಲ? ಯಾಕೆ? ಅನಾದಿ ಆದ್ದರಿಂದ ಹಿಂದೆ ಇಲ್ಲ ಅಲ್ಲ, ಮುಂದೆ ಹೋಗಿಬಿಡತ್ತೆ. ಏನಿದೆ ಅದಕ್ಕೆ? ಪ್ರಧ್ವಂಸಾಭಾವ ಇದೆ. ಪ್ರಧ್ವಂಸ ಇದಕ್ಕಿದೆ, ಪ್ರಾಕ್ ಅದಕ್ಕಿದೆ. ಶಶಿವಿಷಾಣ ಮೊದಲು ಇಲ್ಲ, ಈಗಲೂ ಇಲ್ಲ, ಮುಂದೆನೂ ಇಲ್ಲ. ಸದಾ ಅಭಾವ. ಸದಾ ಅಂದರೂ ಒಂದೇ, ಅತ್ಯಂತ ಅಂದರೂ ಒಂದೇ. ಸದಾಭಾವ. ಈ ಮೂರು ಸರಿಯಾಗಿ ತಿಳ್ಕೊಳ್ಳೋದಕ್ಕೋಸ್ಕರ ಪದಗಳನ್ನು ಚೇಂಜ್ ಮಾಡೋದಕ್ಕೆ ಕಾರಣ ಅದು ವ್ಯಾಖ್ಯಾನ ಆದಾಗಿರಬೇಕು. ಎಲ್ಲ ಒಂದೇ. ಅತ್ಯಂತ ಅಭಾವ ಅಂದರೂ ಒಂದೇ. ಭಾವ ಅಭಾವ ಸ್ವರೂಪತ್ವಾತ್ ನ ಅನ್ಯೋನ್ಯಾಭಾವತಾ ಪೃಥಕ್. ಅದನ್ನು ಅಲ್ಲಿ ಹೇಳಿರಲಿಲ್ಲ. ಭಾವಾಭಾವ ಸ್ವರೂಪತ್ವಾತ್ ನ ಅನ್ಯೋನ್ಯಾಭಾವತಾ ಪೃಥಕ್ ಅಂತ ಅಲ್ಲಿ ಹೇಳಲಿಲ್ಲ, ಇಲ್ಲಿ ಹೇಳಿದರು. ಯಾಕೆ ಬಿಟ್ರಿ ಅಂತ ಕೇಳಿದರೆ ನೋಡಿ, ಇವೆಲ್ಲ ಹೊಸ ವಿಷಯಗಳು, ಇವೆಲ್ಲ ಕೂಡ ಅಲ್ಲಿ ಹೇಳದೇ ಇರೋ ವಿಷಯಗಳು. ಅನ್ಯೋನ್ಯಾಭಾವ ಅಂತ ಒಂದಿದೆ ಅಂತ ತಾರ್ಕಿಕರು ಮಾಡ್ತಾರೆ. ತಾರ್ಕಿಕ ಇನ್ನೊಂದು ಅಭಾವ ಇದೆ, ಇನ್ನೊಂದು ಅಭಾವ ಇಲ್ಲ. ಯಾಕೆಂದರೆ ಅದು ಆ್ಯಕ್ಚುಲಿ ಏನದು? ಭೇದ ಅಂತ ಅರ್ಥ ಅದಕ್ಕೆ. ಅದರಿಂದ ಅನ್ಯೋನ್ಯ ಎ ಇಲ್ಲಿ ಬಿ ಇಲ್ಲ, ಬಿ ಇಲ್ಲಿ ಎ ಇಲ್ಲ ಅಂದರೆ ಏನರ್ಥ? ಎಗೂ ಬಿಗೂ ಭೇದ ಇದೆ ಅಂತ ಅರ್ಥ. ಅದು ಭೇದದಲ್ಲಿ ಸೇರೋದ್ರಿಂದ ಅಭಾವ ಅಲ್ಲ. ಅದು ಅಭಾವದ ರೀತಿ ಹೇಳಿದ್ದೇ ಹೊರತು ಏನಲ್ಲ, ಅಭಾವ ಅಲ್ಲ. ಗೊತ್ತಾಯ್ತಾ? ಅದೆಲ್ಲ ಯೋಚನೆ ಮಾಡಲೇ ಅವರು. ಸುಮ್ಮನೆ ಮೆಕ್ಯಾನಿಕಲಿ ಇದನ್ನು ಓದಿದ್ದೆ ಜನಗಳು ಇವತ್ತಿಗೂ ಓದ್ತಾರೆ. ಅದನ್ನೇ ಬಾಯ್ಪಾಠ ಮಾಡಬೇಕು. ಮತ್ತೆ ಹುಡುಗರು ಮಕ್ಕಳಿಗೆ ಅದನ್ನೇ ಹೇಳ್ಕೊಡ್ಬೇಕು. ಶಿಷ್ಯರಿಗೂ ಹೇಳಬೇಕು, ಮಕ್ಕಳಿಗೂ ಹೇಳ್ಕೊಡ್ಬೇಕು. ತಪ್ಪದು. ಏನಾಗಿದೆ? ದ್ವಿವಿಧಂ ಪರತಂತ್ರಂ ಆಯ್ತಲ್ಲ ಆಗಲೇ. ಪರತಂತ್ರಂ ದ್ವಿವಿಧಂ ಅಲ್ಲೇನು ಹೇಳಿದರು? ಏನು ಹೇಳಿದರು? ಅಸ್ವತಂತ್ರಂ ಅಂತ ಹೇಳಿದರು ಮತ್ತು ತತ್ವ ಅಂತ ಹೇಳಿದರು. ತತ್ವದ ಬದಲು ಏನು ಹೇಳಿದರು? ಪ್ರಮೇಯ ಅಂತ ಹೇಳಿದರು. ಸೊ ತತ್ವದ ಅರ್ಥ ಪ್ರಮೇಯ, ಪ್ರಮೇಯದ ಅರ್ಥ ತತ್ವ ಅಂತ ತಿಳಿಸೋಕ್ಕೋಸ್ಕರ ದ್ವಿವಿಧಂ ಮತಂ ನಿರ್ದೋಷಾಖಿಲ ಸದ್ಗುಣ ಪೂರ್ವಾಪರ ಸದಾತ್ವೇನ ತ್ರಿವಿಧ ಅಭಾವ ಇಷ್ಯತೆ. ಅನ್ಯೋನ್ಯಾಭಾವ ಹೇಳೋದಕ್ಕೆ ಏನು ಕಾರಣ ಅಂದರೆ ಭಾವಾಭಾವ ಸ್ವರೂಪತ್ವಾತ್ ನ ಅನ್ಯೋನ್ಯಾಭಾವತಾ ಪೃಥಕ್. ಭಾವ ಅಭಾವ ಸ್ವರೂಪತ್ವಾತ್ ನ ಅನ್ಯೋನ್ಯಾಭಾವತಾ ಪೃಥಕ್. ಭಾವಸ್ವರೂಪತ್ವಾತ್ ನ ಪೃಥಕ್, ಅಭಾವ ಸ್ವರೂಪತ್ವಾತ್ ನ ಪೃಥಕ್. ಸ್ವಾರಸ್ಯ ಇದೆ ಅಲ್ಲಿ. ಉದಾಹರಣೆಗೆ ಈ ಘಟ ಬೇರೆ, ಪಟ ಬೇರೆ. ಘಟ ಎಂಥದ್ದದು? ಭಾವ ಪದಾರ್ಥ. ಪಟ ಎಂಥದ್ದು? ಭಾವ ಪದಾರ್ಥ. ಸೊ ಏನಿದೆ? ಘಟದಲ್ಲಿ ಪಟ ಇಲ್ಲ, ಪಟದಲ್ಲಿ ಘಟ ಇದ್ದರೆ ಭಾವ ಅಭಾವ. ಎರಡು ಭಾವಗಳ ಇಲ್ಲದಿರಬೇಕು. ಇದರಲ್ಲಿ ಆ ಭಾವ ಇಲ್ಲ, ಅದ್ರ ಈ ಭಾವ ಇಲ್ಲ. ಇನ್ನು ಅಭಾವ ಸ್ವರೂಪತ್ವ. ಶಶಿವಿಷಾಣದ ಅಭಾವ ಬೇರೆ, ಇಲ್ಲಿ ಪ್ರಾಗ್ವಂಥ ಅದು ಅಭಾವ. ಎರಡು ಅಭಾವಗಳಲ್ಲಿ ಭೇದ ಇದೆ. ಅದೆಂಥದ್ದು? ಈ ಅಭಾವದ ಸ್ವರೂಪ ಇದು, ಆ ಭಾವ ಸ್ವರೂಪ ಅದು. ಆದ್ದರಿಂದ ಅದು ಕೂಡ ಏನಲ್ಲ, ಪ್ರತ್ಯೇಕ ಅಲ್ಲ, ಅದು ಭೇದನೆ. ಶಶಿವಿಷಾಣ ಇಲ್ಲ ಅನ್ನೋದಕ್ಕೂ ಇಲ್ಲಿ ಘಟ ಇಲ್ಲ ಅನ್ನೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಶಶಿವಿಷಾಣ ಇಲ್ಲ ಅಂದರೆ ತೊಗೊಂಡು ಹೋಗುವಂತ ಯಾರು ಕರೆಯೋದಿಲ್ಲ. ಯಾಕೆ? ಸದಾಭಾವ. ಘಟ ತೊಗೊಂಬ ಅಂತ ಹೇಳಿದ್ರು. ದುಡ್ಡಿಲ್ಲ, ದುಡ್ಡು ತೊಗೊಂಬ ಅಂದರು. ಅದೆಂಥದ್ದು? ಇದು ಬೇರೆ, ಅಭಾವಗಳೇ ಬೇರೆ. ಇವಾಗ ಶಶಿವಿಷಾಣದ ಅಭಾವ ಬೇರೆ, ಘಟಾಭಾವ ಬೇರೆ, ಮತ್ತು ಪಟಾಭಾವ ಬೇರೆ, ಏನೇನೋ ಇದೆ. ಅಭಾವಗಳಲ್ಲಿ ಭೇದ ಇದೆ. ಅಭಾವಗಳಲ್ಲಿ ಭೇದ ಇದೆ. ದುಡ್ಡಿದೆ, ನಿನಗೆ ಕೊಡ್ಲಿಕ್ಕಿಲ್ಲ. ದುಡ್ಡಿದೆ, ನಿನಗೆ ಕೊಡ್ಲಿಕ್ಕಿಲ್ಲ ಅಂತ ಹೇಳಿದಾಗ ಇವನಿಗೆ ಕೊಡ್ಲಿಕ್ಕೆ ಅಭಾವ ಇದೆ, ತನ್ನ ಹತ್ರ ಭಾವ ಇದೆ. ಅದು ಭಾವ. ಎರಡು ಭಾವ ಪದಾರ್ಥಗಳ ಮಧ್ಯೆ ಏನು ಭೇದ ಇದೆಯಲ್ಲ, ಅದು ಭಾವ ಸ್ವರೂಪ. ಎರಡು ಅಭಾವಗಳ ಮಧ್ಯೆ ಏನಿದೆಯಲ್ಲ, ಅದು ಅಭಾವ ಸ್ವರೂಪ, ಅಭಾವ ತತ್ವ. ಆದ್ದರಿಂದ ಏನು ಮಾಡಿಕೊಡ್ದು? ಅದನ್ನು ನಾವು ಅಭಾವದ ಗುಂಪಿಗೆ ಸೇರಿಸಲೇಬಾರದು. ಯಾವುದರ ಸೇರಿಸ್ಬೇಕಾದನ್ನ ಭಾವದಲ್ಲೇ ಸೇರಿಸ್ಬೇಕಾದ್ರಿಂದಾಗಿಯೇ ತಪ್ಪು ಹೇಳ್ತಿ ಅಂತ ಅರ್ಥ. ಪೃಥಕ್ ಅಭಾವ ಅಂತ ಕರಿಬೇಡ. ಪದ ಉಪಯೋಗಿಸು. ನಾಲ್ಕನೇ ಅಭಾವ ಅಂತ ಕರಿಬೇಡ. ಅದನ್ನು ಅಭಾವವೇ ಅಲ್ಲ ಅಂತ ಹೇಳಿದ ಮೇಲೆ ನಾಲ್ಕನೇ ಸೇರಿಸೋರ ಅರ್ಥನೇ ಇಲ್ಲ. ಹಾಂ, ಹೌದು. ಧ್ವಂಸ ಆಯಿತು ಅಂತ ಹೇಳ್ತಾರಲ್ಲ, ಹಾಗೆ ದೇವ್ರಿಗೆ ಕೇಳ್ಕೋಬೇಕು. ನಮ್ಮ ಸಂಸಾರ ಧ್ವಂಸ ಮಾಡು ಅಂತೇಳಿ. ಆ ಕೇಳಿದ ಏನಾಗ್ತದೆ? ಅಲ್ಲಿ ಮೋಕ್ಷ ಕೊಡೋದು ಅರ್ಥ. ಅಲ್ಲಿವರೆಗೆ ಧ್ವಂಸ ಆಗೋದಿಲ್ಲ. ಅದು ಈ ಕತ್ಲೆ ಇತ್ತು, ಬೆಳಕು ಬಂತು. ಯಾವುದರ ಅಭಾವ ಬಂತೀಗ? ಕತ್ಲೆ ಪ್ರಧ್ವಂಸ ಆಗೋದು. ಅದು ಹೋದ ತಕ್ಷಣ ಮತ್ತೆ ಬಂತು. ಹೋಗೋದು ಬರೋದು ಸಾಗಲ್ಲ. ಇಲ್ಲಿ ಬೇರೆ, ಅಲ್ಲಿ ಬೇರೆ. ಒಟ್ಟು ಭೇದ ಇದ್ದರೂ ಕೂಡ ಭೇದದಲ್ಲಿ ವೆರೈಟಿ ಇದೆ. ಭಾವಾಭಾವ ಸ್ವರೂಪತ್ವ ತನ್ನ ಅನ್ಯೋನ್ಯಾಭಾವತಾ ಪೃಥಕ್. ಚೇತನೋ ಅಚೇತನಶ್ಚೇತಿ ಭಾವಶ್ಚ ದ್ವಿವಿಧ ಸ್ಮೃತಃ. ಅಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ರು, ಜ್ಞಾಪಕ ಮಾಡ್ಕೊಳ್ಳಿ. ಚೇತನ ಚೇತನತ್ವೇನ ಭಾವೋಪಿ ದ್ವಿವಿಧೋಮತ ಅಂತ ಅಲ್ಲಿ ಹೇಳಿದರು. ಇಲ್ಲಿ ಭಾವಶ್ಚ ದ್ವಿವಿಧ ಸ್ಮೃತಃ ಅಂತ ಇಲ್ಲಿ ಹೇಳಿದರು.
ಚೇತನ ಅಚೇತನ ಅಂದರು, ಚೇತನ ಅಚೇತನ ಅಂತ ಬಿಡಿಸಿದರು. ಚೇತನ ಅಚೇತನಶ್ಚೇತಿ ಭಾವ ಚ ದ್ವಿವಿಧ ಮತ. ಭಾವವೂ ಕೂಡ ಚೇತನ ಮತ್ತು ಅಚೇತನ ಎಂಬುದಾಗಿ ಎಷ್ಟು ವಿಧ? ಎರಡು ವಿಧ. ಸರಿಯಾಗಿ ಅರ್ಥ ಮಾಡ್ಕೊಂಡು ಎಷ್ಟು ಸ್ವಾರಸ್ಯ ಇದೆ ಅದಕ್ಕೆ. ಚೇತನ ಕೂಡ ಎರಡು ವಿಧ. ಎಂಥ ಚೇತನ? ಚೇತನ ಅಚೇತನಷ್ಟೇ. ಭಾವ ಪದಾರ್ಥದಲ್ಲಿ ಚೇತನ ಅದು ಭಾವ ಪದಾರ್ಥ, ಚೇತನ ಅಚೇತನ ಭಾವ ಪದಾರ್ಥ ಅದು ಅಚೇತನ. ಸೊ ಚೇತನ ಅಚೇತನ ಎಂಬುದಾಗಿ ಭಾವ ಪದಾರ್ಥಗಳಲ್ಲಿ ಎರಡು ವಿಧ ಇದೆ. ಹಿಂದಿನ ಜ್ಞಾಪಕ ಮಾಡ್ಕೊಂಡಾಗಾಯ್ತು. ಇದಿಷ್ಟು ಮನೇಲಿ ನೋಡದೆ ಹೋದರೂ ಕೂಡ ಜ್ಞಾಪಕ ಆಗುತ್ತೆ. ಈಗ ಮನೇಲಿ ಮರ್ತಿದ್ರು ಕೂಡ ಮತ್ತೊಮ್ಮೆ ಜ್ಞಾಪಕ ಮಾಡೋಕ್ಕೆ ಭಾರಿ ಅನುಕೂಲ ಮಾಡಿಕೊಡೋದಕ್ಕೆ. ದ್ವಿವಿಧ ಸ್ಮೃತಃ. ಸ್ಮೃತಃ ಅಂದರೆ ಸ್ಮೃತಿಗಳಲ್ಲಿ ಬಂದಿದೆ, ಜ್ಞಾನಿಗಳಿಂದ ಸ್ಮರಿಸಲ್ಪಟ್ಟಿದೆ, ಆ ರೀತಿ ಅರ್ಥ. ಇಷ್ಯತೆ ಅಂದರೆ ಪ್ರಾಮಾಣಿಕೈಹಿ ಅಂತ ಅರ್ಥ. ಮತಂ ಅಂದರೆ ಪ್ರಾಮಾಣಿಕಾನಾಂ ಮತಂ ಅಂತ ಅರ್ಥ. ಮತ ಇಟ್ ಈಸ್ ಸೆಡ್ ಅಂದರೆ ಏನರ್ಥ? ಇಟ್ ಈಸ್ ಸೆಡ್ ಅಂದರೆ ದೊಡ್ಡವರಿಂದ ಹೇಳಲ್ಪಟ್ಟಿದೆ ಅಂತ. ನಿತ್ಯಮುಕ್ತಶ್ಚ ಶ್ರುತಿಯುಕ್ ಪರತಂತ್ರೋಪಿ ಚೇತನಃ. ನಿತ್ಯಮುಕ್ತಶ್ಚ ಶ್ರುತಿಯುಕ್ ಪರತಂತ್ರೋಪಿ ಚೇತನಃ. ಈಗ ಪರತಂತ್ರ ಅಂತ ಯಾಕೆ ಸೇರಿಸಿದ್ರು ಗೊತ್ತಾ? ಇಲ್ಲಿ ಅದು ಸೇರಿಸಿದ್ದಿಲ್ಲ. ಏನಂತ ಹೇಳಿದರು? ದುಃಖ ಸ್ಪೃಷ್ಟಂ ತದಸ್ಪೃಷ್ಟಂ ಮಿತಿ ದ್ವೇದೈವ ಚೇತನಂ ಬಂದರು. ಇಲ್ಲ ಯಾಕೆ ಹೇಳಿದರು ಅಂತ ಹೇಳಿದರೆ, ಇಲ್ಲಿ ಪರತಂತ್ರನ ಚೇತನ ಯಾವ ಗುಂಪಿಗೆ ಸೇರ್ತಾನೆ ಅಂತ ಹೇಳಿದ್ದಿಲ್ಲ. ಅಲ್ಲಿ ಪ್ರಶ್ನೆ ಬಂತಾರೆ, ಚೇತನ ಯಾವುದಕ್ಕೆ ಸೇರಿಸ್ತೀರಿ ಅಂದರೆ ಪರತಂತ್ರೋಪಿ ಅಂತ ಹೇಳಿದರು. ಯಾವುದಕ್ಕೆ ಸೇರಿಸ್ಬೇಕು ಚೇತನನ್ನು? ಪರಮಾತ್ಮ ಚೇತನ ಹೌದಲ್ಲ, ಎಂಥ ಸ್ವತಂತ್ರ. ಅದು ಚೇತನ ಹೌದು, ಆದರೂ ಕೂಡ ಪರತಂತ್ರ. ಪರಮಾತ್ಮ ಚೇತನ ಹೌದು, ಸ್ವತಂತ್ರ. ಚೇತನ ಹೌದು, ಪರತಂತ್ರ. ಅದು ಪರತಂತ್ರ ಗುಂಪಿಗೆ ಸೇರ್ತಾನೆ ಜೀವ. ಇದು ಚೇತನ ಶಬ್ದಕ್ಕೆ ಜೀವ ಅಂತ ಅರ್ಥ. ಅಲ್ಲಿ ಚೇತನ ಅಂದರೆ ದೇವರು ಅಂತ ಅರ್ಥ. ಪರತಂತ್ರೋಪಿ ಚೇತನಃ. ದ್ವಿಧೈವ ಶ್ರೀಹಿ ನಿತ್ಯಮುಕ್ತ ಪರತಂತ್ರೋಪಿ ಚೇತನಃ. ಪರತಂತ್ರ ಚೇತನ ಕೂಡ ದ್ವಿವಿಧ, ಎರಡು ವಿಧ ಇದೆ. ಅಲ್ಲೇನು ಹೇಳಿದರು? ದುಃಖ ಸ್ಪೃಷ್ಟಂ ತದಸ್ಪೃಷ್ಟಂ. ಇಲ್ಲೇನು ಹೇಳಿದರು? ನಿತ್ಯಮುಕ್ತ ಶ್ರುತಿಯುಕ್ತ ಪದ ಬೇರೆ ಉಪಯೋಗಿಸಿದರು. ನಿತ್ಯಾ ದುಃಖ ರಮಾನ್ಯೇತು ಅಂತ ಹೇಳೋದ್ರ ಬದಲು ಅದುಃಖ ಅಂದರೆ ನಿತ್ಯ ಸುಖಿ ಅಂತ. ನಿತ್ಯ ಸುಖಿ ನಿತ್ಯ ಮುಕ್ತರು ಅಂತ ಅರ್ಥ. ಶ್ರೀಹಿ ನಿತ್ಯಮುಕ್ತ. ನಿತ್ಯಮುಕ್ತರು ನಿತ್ಯಮುಕ್ತರು ಅಲ್ಲದವರು ಅಂಥೇಳಿ ಚೇತನ ಎರಡು ವಿಧ. ನಿತ್ಯಮುಕ್ತರು ಒಬ್ಬರೇ, ಸ್ವತಂತ್ರ ನಿತ್ಯಮುಕ್ತ ನಾರಾಯಣ. ಪರತಂತ್ರ ನಿತ್ಯಮುಕ್ತರಲ್ಲಿರೋದು ಒಬ್ಬರೇ, ಯಾರು? ಮಹಾಲಕ್ಷ್ಮಿ ಒಂದೇ. ಅದಕ್ಕೆ ಶ್ರೀಹಿ ನಿತ್ಯಮುಕ್ತ. ಉಳಿದವರೆಲ್ಲ ಶ್ರುತಿಯುಕ್ತ ದ್ವಿಧಾಮತಃ. ಅಲ್ಲಿ ದುಃಖ ಸ್ಪೃಷ್ಟ ಅಂದಿದ್ರು. ಅಲ್ಲಿ ಕ್ಲಾರಿಫಿಕೇಷನ್ ಏನು ಬೇಕಾಯ್ತು? ಅಲ್ಲಿ ವಾಯುದೇವರಿಗೆ ದುಃಖ ಇದೆಯಾ ಅಂತ ಪ್ರಶ್ನೆ ಹಾಕ್ಕೊಂಡು ಉತ್ತರ ಕೊಡಬೇಕಾಯ್ತು. ಇದು ಪ್ರಶ್ನೆ ಬರಲೇ ಇಲ್ಲ. ಸಂಸಾರದಲ್ಲಿರೋದು ಅಷ್ಟೇ ಹೇಳಿಬಿಟ್ರು. ಸಂಸಾರದಲ್ಲಿ ಇದ್ದಾರಷ್ಟೇ, ಏನಿಲ್ಲ ಅವರಿಗೆ, ದುಃಖ ಇಲ್ಲ. ಸ್ಟೂಡೆಂಟ್ ಅಷ್ಟೇ, ಮೇಷ್ಟಿಗಿಂತ ಜಾಸ್ತಿ ಗೊತ್ತು ಸ್ಟೂಡೆಂಟ್. ಅವರು ಸ್ಟೂಡೆಂಟ್ ಅನ್ನೋ ಪದ ಇದೆ ಇಲ್ಲಿ. ಶ್ರುತಿಯುಕ್ ಅಂತಿದೆ ಅಷ್ಟೇ ಹೊರತು ಏನಲ್ಲ ದುಃಖ ಇದೆ ಅಂತೇನು ಹೇಳಲೇ ಇಲ್ಲ. ಗೊತ್ತಾಯ್ತು? ಸಂಸಾರ ಇದು ಅದರಲ್ಲಿ ಮತ್ತೆ ಎರಡು ಭಾಗ ಮಾಡಬೇಕು. ಶ್ರುತಿಯುಕ್ತ ಶ್ರುತಿಯುಕ್ತ ದ್ವಿಧಾಮತಃ. ದ್ವಿಧೈವ ಶ್ರೀಹಿ. ಯಾವುದು ದ್ವಿಧೈವ? ಭಾವೋಪಿ ಪರತಂತ್ರೋಪಿ ಚೇತನಃ ದ್ವಿಧೈವ, ಎರಡು ವಿಧ. ಅದರಲ್ಲಿ ಏನು ಸೇರಿಸ್ಕೋಬೇಕೀಗ? ನಿತ್ಯಮುಕ್ತರು ನಿತ್ಯಮುಕ್ತರಲ್ಲದವರು ಇದ್ದಾರೆ. ಎರಡು ಭಾಗ ಮಾಡಿಕೊಂಡು ಎರಡು ಭಾಗ ಮಾಡಿದ್ರಲ್ಲಿ ಇಲ್ಲಿ ಒಂದರಲ್ಲೇ ಸೇರಿಸ್ಬಿಟ್ಟು ಎರಡು ಕೂಡ. ಅಲ್ಲೇನು ಹೇಳಿದರು? ಮೊದಲು ಹೇಳಿದ ಆ ಪದ ಉಪಯೋಗಿಸಲೇ ಇಲ್ಲ. ಇಲ್ಲಿ ಡೈರೆಕ್ಟ್ ಇದು ಕೊಟ್ಟುಬಿಟ್ಟು ನಾವು ಸೇರಿಸ್ಕೋಬೇಕಾದ್ರೆ ಅಂಡರ್ಸ್ಟುಡ್. ಶ್ರೀಹಿ ನಿತ್ಯಮುಕ್ತ ಶ್ರುತಿಯುಕ್ತ ದ್ವಿಧಾಮತಃ. ಶ್ರುತಿಯುಕ್ತರು ಕೂಡ ಎರಡು ವಿಧ. ಸಂಸಾರದಲ್ಲಿರೋರು ಕೂಡ ಎರಡು ವಿಧ. ಏನಂತ? ಮುಕ್ತ ಅಮುಕ್ತ ಐತಿ. ಈಗಾಗಲೇ ಮುಕ್ತರಾಗಿರೋರು, ಇನ್ನು ಮುಂದೆ ಮುಕ್ತರಾಗೋರು ಅಂತ ಎರಡು ವಿಧ ಇದೆ. ಅಥವಾ ಮುಕ್ತರಾಗದೇ ಇರೋರು ಒಟ್ಟಿವೆ, ಎರಡೂ ಆಗ್ಬೋದು. ಮುಕ್ತರಾಗೋದೇ ಇಲ್ಲ ಅವರು. ಅಮುಕ್ತ ಶಬ್ದಕ್ಕೆ ಎರಡು ಅರ್ಥ. ಇನ್ನೂ ಮುಕ್ತರಾಗದೇ ಇರೋರು, ಎಂದೆಂದೂ ಮುಕ್ತರಾಗದೇ ಇರೋರು, ಎರಡು ಗುಂಪು. ಯಾವುದಾದ್ರೆ ಹೇಳ್ತಾರೆ ನೆಕ್ಸ್ಟ್. ಈಗ ಮುಕ್ತೋ ಅಮುಕ್ತ ಇತಿ ಅತ್ರ ಬ್ರಹ್ಮಾಂತ ಉತ್ತರೋತ್ತರಂ. ಎಲ್ಲಿವರೆಗಿದು? ಬ್ರಹ್ಮಾಂತ ಬ್ರಹ್ಮದೇವರವರೆಗೆ. ಉತ್ತರೋತ್ತರ ಮೇಲಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತದೋ ಏನಾಗ್ತಾ ಹೋಗುತ್ತೆ? ಮುಕ್ತ ಶತೇನು ಹೇಳಿದ್ದಿಲ್ಲ, ಅದನ್ನೆಲ್ಲ ಇಲ್ಲಿ ಹೇಳ್ತಾರೆ. ಈಗ ಮುಕ್ತ ಅಮುಕ್ತ ಇತಿ ಶ್ರುತಿಯುಕ್ತ ದ್ವಿಧಾಮತ. ಹಿಂದೆ ಸೇರಿಸ್ಕೋಬೇಕಂತ. ಮುಕ್ತೋ ಅಮುಕ್ತ ಇತಿ ಶ್ರುತಿಯುಕ್ತ ದ್ವಿಧಾಮತಃ. ಅದರಲ್ಲಿ ಅತ್ರ ಬ್ರಹ್ಮಾಂತ ಉತ್ತರೋತ್ತರಂ ಮುಕ್ತಾ. ಯಾರು ಮುಕ್ತರು ಅಂದರೆ ಬ್ರಹ್ಮಾಂತ ಉತ್ತರೋತ್ತರಂ. ಬ್ರಹ್ಮಾಂತ ಗುರವ ಪ್ರೋಕ್ತ ಇದ್ದಾಗೆ ಬ್ರಹ್ಮದೇವರವರೆಗೆ. ನಮ್ಮ ಗುರುಗಳು ಯಾರು ಅಂದರೆ ಬ್ರಹ್ಮಾಂತ. ನಮ್ಮ ಗುರುಗಳಿಂದ ಹಿಡಿದು ಬ್ರಹ್ಮದೇವರವರಿಗೂ ಗುರುಗಳೇ. ಅವರಿಗೆ ಗುರು ಹೋಗ್ತಾ ಇರ್ತದೆ. ಈಕ್ವಲ್ ಗುರು, ಸುಪೀರಿಯರ್ ಗುರು ಅಂತ ಹೋದರೆ ಎಲ್ಲಿ ಎಂಡಾಗೋದದು? ಬ್ರಹ್ಮ. ಶಬ್ದಕ್ಕೂ ಎರಡು ಅರ್ಥ. ಮತ್ತೆ ಒಬ್ಬ ಬ್ರಹ್ಮದೇವರು ಸಾಕ್ಷಾತ್ ನಾರಾಯಣನೇ.
ತಸ್ಮೈ ಹರಯೇ ಗುರವೇ ನಮಃ ಆದ್ದರಿಂದ ಅದು ಅಷ್ಟೇ. ಇಲ್ಲಿ ಈ ಪ್ರಸಂಗ ಬಂದಿರೋದು ಯಾರು ಇಲ್ಲಿ ಗುರು ಬ್ರಹ್ಮ, ಅವ್ರನ್ನ ತೊಗೋಬಾರ್ದು. ಅದಕ್ಕೆ ಯಾವುದ್ರಲ್ಲಿ ಕ್ಲಾಸಿಫೈ ಮಾಡ್ತಿದ್ದಾರೆ ಇದನ್ನು? ಅಸ್ವತಂತ್ರ, ಅದು ಶ್ರುತಿಯುಕ್ರಮ ಮಾಡ್ತಿರೋದ್ರಿಂದ ಅಲ್ಲಿ ಸೇರಿಸ್ಬೇಕು. ಉತ್ತರೋತ್ತರಂ ಅಂದ್ರೇನು? ಮೇಲಕ್ಕೆ ಹೋಗ್ತಾ 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 ಏನಾಗ್ತಾರೆ ಅವರು? ದೊಡ್ಡ ದೊಡ್ಡ ಗುರುಗಳಾಗ್ತಾರೆ. ಉತ್ತರೋತ್ತರ ಮುಕ್ತಾ ಶತಗುಣಾ ಪ್ರೋಕ್ತಾ, ಮುಕ್ತಾ ಶತಗುಣಾ ಪ್ರೋಕ್ತಾ, ಎಲ್ಲರೂ ಕೂಡ ಶತಗುಣ ಅಂದರೆ ಉತ್ತರೋತ್ತರಂ ಬಂದ್ರಿ. ಉತ್ತರ ಮೇಲ್ಮೇಲೆ ಮೇಲ್ಮೇಲೆ ಹೋಗ್ತಾ ಎಷ್ಟು ವ್ಯತ್ಯಾಸ ಇದೆ ಅಂದರೆ ಶತಗುಣ 100 ಗುಣ ಜಾಸ್ತಿ ಇದೆ. ಇಲ್ಲಿ ಸ್ವಾರಸ್ಯ ಇದೆ, ಎಲ್ಲರಿಗೂ 100 ಗುಣ ಇಲ್ಲ, ಗೊತ್ತಾಯ್ತು. ಅದಕ್ಕೆ ಶತಶಬ್ದ ಬಹು ಅಂತ ಅಷ್ಟೇ ಅರ್ಥ. ಈ ಶತಶಬ್ದಕ್ಕೆ ಬ್ರಹ್ಮದೇವ್ರ ವಿಷಯ ಬಂದಾಗ, ಋಜುಗಳ ವಿಷಯ ಬಂದಾಗ 100 ಅಂತ ಇಟ್ಕೋಬಹುದು. ಅದು ಕೆಳಗೆ ಬರ್ತಾವೆ. ಈಗ ಇವರಿದ್ದಾರೆ, ಗರುಡಶೇಷರಿದ್ದಾರೆ, ಅದಕ್ಕಿಂತ ಸರಸ್ವತಿ ಭಾರತೀಯರಿದ್ದಾರೆ. ಎಷ್ಟು ಮೇಲಿದ್ದಾರೆ ಅವರು? ಎಷ್ಟು ಗುಣ? ಗರುಡಶೇಷ ದೇವರಿಗೂ ಸರಸ್ವತಿ ಭಾರತೀಯರಿಗೆ ಎಷ್ಟು ಗುಣ? 100 ಗುಣ. 10 ಅಲ್ಲ, 100. ಆದರೆ ಅವರಿಗೂ ವಾಯುದೇವರಿಗೂ ಬ್ರಹ್ಮದೇವರಿಗೆ ಎಷ್ಟಿದೆ? ಎಷ್ಟು? ಮತ್ತೆ 100. ಇದು ನೆನ್ಪಿಟ್ಕೋಬೇಕು. ಅಷ್ಟು 100 ಇರೋದು ಅವರಿಬ್ಬರಿಗೆ ಅಲ್ಲೇ. ಮುಂದೆಲ್ಲ ಎಷ್ಟಾಗುತ್ತೆ? 100 ಯಾರಿಗೂ ಇಲ್ಲ, ಆಮೇಲೆ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಸರಸ್ವತಿ ಭಾರತೀಯರಿಗಿಂತ 100 ಗುಣ ಕಡಿಮೆ ಗರುಡಶೇಷರು. ಆದರೆ ಅಲ್ಲಿ ನೆಕ್ಸ್ಟ್ ಬಂದಾಗ ಮತ್ತೆ ಯಾರಿಗೂ 100 ಬರೋದೇ ಇಲ್ಲ. ಸೊ ಇವರಿಗೆ ಶತ ಅಂದರೆ ಶತನೇ, ಶತ ಮತ್ತೆ ಶತ. ಕೆಳಗೆ ಬಂದಾಗಲ್ಲ ಏನಾಗ್ತಾ ಬಂತದು? ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಆ ದೃಷ್ಟಿಯಲ್ಲಿ ಉತ್ತರೋತ್ತರಂ ಅಂಥೇಳಿ ಶತಶಬ್ದ ಕಾಮನ್ನಾಗಿ ಉಪಯೋಗಿಸಿದ ಕಾರಣ 2 ಅರ್ಥನೂ ಇರೋದ್ರಿಂದ ಆ 100 ಜನ ಸೇರಿದ್ರು ಕರೆಕ್ಟು. 100 ಅಂದರೆ 100 ಇಲ್ಲ, ಅಲ್ಲಿ ಹೆಚ್ಚು ಜನ ಸೇರಿದ್ರು ಅಂತ ಅಷ್ಟೇ ಅರ್ಥ. ಅವ್ನು 100 ಸುಳ್ಳು ಹೇಳ್ತಾನೆ ಅಂದರೆ 100 ಹೇಳಬೇಕಾಗಿಲ್ಲ, ತುಂಬ ಹೆಚ್ಚು ಸುಳ್ಳು ಅಂತ ಅರ್ಥ. ಇಟ್ಕೊಳ್ಳೋಕ್ಕಲ್ಲ, ಎಲ್ಲರಿಗೂ ಒಟ್ಟಿಗೆ ಹೇಳಿದ್ರೆ 2 ಇಟ್ಕೋಬೇಕು. ನಾವೀಗ 2 ಅರ್ಥನೂ ಇಟ್ಕೋಬೇಕು. ಎಲ್ಲೆಲ್ಲಿ 100 ಬರುತ್ತೋ 100 ಇಟ್ಕೋಬೇಕು. ಬರೋದು 2 ಕಡೆಗೆ, ಉಳಿದಂತೆ ಬರೋದೆಲ್ಲ ಹೆಚ್ಚು ಅಂತ ಅಷ್ಟೇ ಅರ್ಥ. ಇವರಿಗಿಂತ ಅವ್ರು ಜಾಸ್ತಿ ಇರ್ತಾರೆ, ಯಾರು 4 ಗುಣ 2 ಗುಣ ಹಾಗೆಲ್ಲ ಇದ್ದಾರೆ. ಅರ್ಥ ಆಯ್ತಾ? ಮುಂದೆ ಮುಕ್ತಾ ಶತಗುಣ ಪ್ರೋಕ್ತಾ ರಮಾತೇಭ್ಯೋ ಅಖಿಲೈರ್ಗುಣೈ, ಎಲ್ಲರಿಗಿಂತ ಮುಕ್ತರು ಅಮುಕ್ತರು ಅಂತ ಏನೇನಿದ್ದಾರೆ ಚೇತನ, ಎಲ್ಲರಿಗಿಂತ ಮಹಾಲಕ್ಷ್ಮಿ ಎಷ್ಟು ಮೇಲಿದ್ದಾರೆ ಅಂದರೆ ಹೇಳ್ತಾರೆ. ನಿತ್ಯಂ ಬಹುಗುಣೋದ್ರಿಕ್ತ, ಬಹು ಶಬ್ದ ಹೇಳಿಬಿಟ್ರೆ ಅಷ್ಟೇ. ಬಹುಗುಣ ಅಂತ ಹೇಳಿದ್ರು ನೋಡೋದಕ್ಕೆ ಎಷ್ಟು ಅನಿಸುತ್ತೆ? ಎಷ್ಟು ಅನಿಸುತ್ತೆ? ಹೆಚ್ಚು ಅಂತ ಅಷ್ಟೇ ಇಲ್ಲ. ಎಷ್ಟು ಗುಣ? ಕೋಟಿ ಗುಣ. ಕೋಟಿ ಗುಣ ದೊಡ್ಡವರು ಯಾರಿಗಿಂತ? ಬ್ರಹ್ಮವಾಯುಗಳಿಗೆ. ಅದಕ್ಕೆ ಬಹು ಶಬ್ದಕ್ಕೆ ಇಲ್ಲಿ ಕೋಟಿ ಅಂತಲೇ ಅರ್ಥ. ಕೆಲವು ಕೋಟಿ ಉಪಯೋಗಿಸಿದ್ರೆ ಬಹು ಅಂತ ಅರ್ಥ, ಕೆಲವು ಸಲ ಬಹು ಉಪಯೋಗಿಸಿದ್ರೆ ಕೋಟಿ ಅಂತ ಅರ್ಥ. ಇಲ್ಲಿ ಉಲ್ಟಪಲ್ಟ. ಕೋಟಿ ಗುಣ ಅಧಿಕರು. ಅಥೋ ತಥೋ ಅನಂತ ಗುಣ ಹರಿಹಿ, ಅವರಿಗಿಂತ ಎಷ್ಟು ಮೇಲೆ ಇದ್ದಾರೆ ದೇವರು? ಅನಂತ ಗುಣ. ಇವೆಲ್ಲ ಇದೆಲ್ಲ ಹೇಳಿದ್ದಿಲ್ಲ ಅಲ್ಲಿ, ತತ್ವಸಂಖ್ಯಾನದಲ್ಲಿ ವಿಷಯ ಬಂದಿರಲಿಲ್ಲ, ಅದೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಓದಿದೆ ಸುಮ್ಮನೆ ಹೇಗೂ ಓದಿದ್ರೆ ಮಿಸ್ ಮಾಡ್ಕೊಬಿಟ್ರೆ ಏನಾಗುತ್ತೆ? ಈ ಸ್ಟೇಜಲ್ಲಿ ತಿಳಿಯೋದೆಲ್ಲ ಮುಂದೆಲ್ಲ ತಿಳಿಬೇಕಾಗತ್ತೆ. ಇಲ್ಲ ಗೊತ್ತಾಗ್ಬಿಡುತ್ತೆ. ತತ್ವವಿವೇಕ ಓದೋ ಹೊತ್ತಿಗೆ ಇಷ್ಟೆಲ್ಲ ವಿಷಯ ಗೊತ್ತಾಗ್ಬಿಡುತ್ತೆ. ಗೊತ್ತಾಯ್ತಾ? ಸೊ ಇದರಿಂದ ಇನ್ನೊಂದು ತೋರಿಸಿದ್ರು, ತತ್ವಸಂಖ್ಯಾನದಲ್ಲಿ ಹೇಳಿದ್ದನ್ನು ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದರು. ಅದೇ ರೀತಿಯೇ ಬೇರೆ ಕಡೆ ಬಂದಾಗ ಎಕ್ಸ್ಪ್ಯಾಂಡ್ ಮಾಡಿಕೊಳ್ಳಿ ಅಂತ ಹೇಳಿ. ಒಂದು ವಿಷಯ ಹೇಳಿದ ಕಾಲಕ್ಕೆ ಏನು ಮಾಡಬೇಕಾದನ್ನ ವ್ಯಾಖ್ಯಾನ ಬರೆದಿದ್ದೆಲ್ಲ ಆಗಿದೆ. ಈಗ ಅರ್ಥ ಮಾಡ್ಕೋಬೇಕಾದ್ರೂ ಕೂಡ ಸಮಯ ಸಂದರ್ಭ ನೋಡಿಕೊಂಡು ಏನು ಮಾಡಬೇಕು? ಅದು ಸೇರಿಸ್ಕೊಂಬಿಡಿ ಅಲ್ಲಿ ಅಂತ ಅರ್ಥ. ಮುಕ್ತ ಹೇಳಿಲ್ಲ, ಶಾರ್ಟ್ ಹೊಡಿತಾರೆ, ನೀವು ಸ್ವಲ್ಪ ಚೇಂಜ್ ಮಾಡಿ ಅದು ಅರ್ಥ ಮಾಡ್ಕೊಂಡು ಹೊಡಿ ಅಂತ ಅರ್ಥ. ಪ್ರತಿ ಶಾರ್ಟ್ ಹೇಳಿಕೊಟ್ಬಿಟ್ರೆ ಒಂದು ಶಾರ್ಟ್ ಹೇಳಿಕೊಟ್ಟೇ ಇಲ್ಲ ಅವರು. ಅವ್ನು ಹೊಡೆದ ಯೋಚನೆ ಮಾಡ್ತಾ ಕೂತ್ರೆ ಹೊಡೆದೇ ಬಿಟ್ಟವ್ರು, ಕತೆ ಮುಗಿತೀವಿ. ಆ ಕಾಲಕ್ಕೆ ಏನು ಮಾಡಬೇಕು? ಈ ಬೇಸಿಸ್ ಮೇಲೆ ಇಷ್ಟೊತ್ತು ಹೇಳ್ಕೊಟ್ಟಿದ್ರೆ ಆ ಬೇಸಿಸ್ ಮೇಲೆ ಏನು ಮಾಡಬೇಕು? ಅವನು ತಿಳ್ಕೊಬೇಕು. A+B ಹೊಸ್ತು P+Q ಮತ್ತೆ ಹೇಳಬೇಕಾಗಿಲ್ಲ. ಅದು P ಹೊಸ್ತು Q ಹೊಸ್ತು ಕರೆಕ್ಟೇ. PA ಅಲ್ಲ, QB ಅಲ್ಲ. ಆದರೆ ಹೋಲ್ಸ್ಕೊಳ್ಳೋ ಲೆಕ್ಕದಲ್ಲಿ ಏನದು? ಏನೇ ಇದ್ದರೂ ಅಷ್ಟೇ, ಯಾವುದೇ ಇದ್ದರೂ ಕೂಡ ಏನರ್ಥ ಅದಕ್ಕೆ? ಸಿಮಿಲರ್. ಆ ಥರ ತಿಳ್ಕೊಂಡ್ರೆ ಸಮಸ್ಯೆ ಬರೋದಿಲ್ಲ. ಇಲ್ಲ ಸರ್ ಅದನ್ನು ಮಾಡಿ ಮತ್ತೆ ಪ್ರತ್ಯೇಕ ಮಾಡಿ ಅಂತ ಹೇಳಿದ್ರೆ ಕೊನೆಗೆ ಏನಾಗ್ತದೆ? ಜೀವನ ಪೂರ್ತಿ ಅದು ವಾಯ್ದ ಪರ್ಮಿಷನ್ ಕಾಂಬಿನೇಷನ್ ಮಾಡ್ತಾ ಇರೋದು. ಆಮೇಲೆ A+P² ಮಾಡೋದು, B+Q², ಅದೇ ಒಂದು ಸೀರೀಸ್ ಆಗ್ತದೆ. ಕೊನೆ ಭಾರಿ ಕಲ್ತಾಗಾಯ್ತು, ಏನೂ ಕಲ್ತಿಲ್ಲ ಅವ್ರು. ಇಷ್ಟು ಕಲ್ತರೂ ಕೂಡ ಏನು ಬಂದಿಲ್ಲ ಅವನಿಗೆ, ಭಾರಿ ಮಿನಿಮಮ್ ಬಂದಿರೋದು. ಸ್ವಲ್ಪ ಕಲಿತು ಹೆಚ್ಚು ಬಂತು, ಹೆಚ್ಚು ಕಲಿತು ಸ್ವಲ್ಪ ಬಂತು ಅವರಿಗೆ, ಅದಾಗಬಾರ್ದು. ಮತ್ತು ಆ ರೀತಿ ಓದ್ಕೊಂಡಾಗ ಮನನ ಅಂತ ಕರೀತಾರೆ. ಮನನ ಇಲ್ಲ ಹೋದರೆ ಮರಣ ಅಷ್ಟೇ. ಮರಣ ಮಾಡದೆ ಹೋದ್ರೆ ಏನಾಗುತ್ತೆ? ಮರಣ ಆಗುತ್ತೆ ಹೊರತು ಏನು ಕಲ್ತಿದ್ದು ಮರಣ ಮರ್ತೋಗ್ಬಿಡುತ್ತೆ ಅಂತ ಅರ್ಥ. ಅಮುಕ್ತ ನಿತ್ಯಂ ಬಹುಗುಣೋದ್ರಿಕ್ತ ತತಃ ಅನಂತಗುಣೋ ಹರಿಹಿ. ಅಮುಕ್ತಾ ತ್ರಿವಿಧಾಸ್ತತ್ರ
ನೀಚ ಮಧ್ಯೋಚ್ಚ ಭೇದತಃ ಅಮುಕ್ತಾ ತ್ರಿವಿಧಾ ತತ್ರ ನೀಚ ಮಧ್ಯ ಉಚ್ಚ ಭೇದತಃ. ಅದನ್ನು ಹೇಳಿ ಅಲ್ಲಿ ಹೇಳಬೇಕಾದ್ರೆ ಹಾಗೆ ಮಾಡಲಿಲ್ಲ. ಬೇರೆ ಮಾಡಿಬಿಟ್ಟು ಗುಂಪಿನಲ್ಲಿ ಇವರು 5 ಅವ್ರು 4 ಭಾಗ ಹಾತಟ್ಟು ಮಾಡಲಿಲ್ಲ. ಈ ಥರ ಸೇರಿಸಿದೆ. ಮುಮುಕ್ತಾ ತ್ರಿವಿಧಾ. ಯಾವ ರೀತಿ ತ್ರಿವಿಧ? ನೀಚ ಮಧ್ಯೋಚ್ಚ ಭೇದ. ಈ ಬಿತ್ಕೊಂಡೇ ಶ್ರೀಮನ್ ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ ತತ್ವತೋ ಭೇದ ಜೀವಗಣ ನೀಚೋಚ್ಚ ಭಾವಂಗತಾ. ಇಲ್ಲಿದೆ ನೀಚ ಮಧ್ಯೋಚ್ಚ ಭೇದತಃ. ನೀಚ ಮಧ್ಯ ಉಚ್ಚ. ಅಲ್ಲಿ ಎಷ್ಟು ಬೇಕು ನಮಗೀಗ? 3 ಬೇಕು. 3 ಇದೆ ಈಗ. ನೀಚರು ಅಂದರೆ ಯಾರು? ಯಾರು ಅಲ್ಲ. ಇದು ಹೇಳ್ತಿರೋದು ಜೀವನಲ್ಲೇ ತ್ರೈವೇದ್ಯ ಹೇಳ್ತಿರೋದು. ಮನುಷ್ಯಾದವರು ಬರಲ್ಲ, ಇವರು ಬರಲ್ಲ. ಯಾರು ಬರಲ್ಲ? ಮನುಷ್ಯ ಅವರೇ ಹೇಳಬಾರದು. ನೀಚರು ಅಂದರೆ ತಮೋಯೋಗ್ಯರು ಅಷ್ಟೇ ಅರ್ಥ. ತಾಮಸರು. ಮಧ್ಯರು ಅಂದರೆ ಯಾರು? ಇನ್ ಬಿಟ್ವೀನ್ ರಾಜಸರು. ಉತ್ತಮರು ಅಂದರೆ ಉಚ್ಚ ಅಂದ್ರೇನು? ಸಾತ್ವಿಕರು ಅಷ್ಟೇ. ಈ 3 ಅರ್ಥ. ಅದು ಅರ್ಥ ಅಲ್ಲ. ಅದು ನಮ್ಮ ಸಬ್ ಡಿವಿಷನ್. ಅದು ಮೇನ್ ಡಿವಿಷನ್ ಇದನ್ನು ಮಾಡಬೇಕು. ನೀಚ ಆಗ ಅವ್ರು ಎಷ್ಟು ವ್ಯಾಸರಾಜರ ಮಾತು ಎಷ್ಟು ಸ್ಪಷ್ಟ. ನೀಚೋಚ್ಚ ಭಾವಂಗತಾ ನೀಚೋಚ್ಚ ನೀಚ ಮಧ್ಯ ಉಚ್ಚ ಭೇದತಃ. ಅದು ಬಂತ. ಅಲ್ಲಿ 3 ಮಾಡ್ಕೋಬೇಕು. ನೀಚ ಉಚ್ಚ ನೀಚೋಚ್ಚ 3 ಭಾಗ ಬಂತಲ್ಲ. ನಿತ್ಯಾನಿತ್ಯ ವಿಭಾಗೇನ ತ್ರಿಧೈವಾಚೇತನಂ ಮತಂ ಇದ್ದ ಹಾಗೆ ಅಲ್ಲಿ ಹೇಳಿ ನೀಚೋಚ್ಚ ಅಂತ ಅಷ್ಟೇ ಹೇಳಿಬಿಟ್ರು. ಮಧ್ಯದ ಬರಲೇ ಇಲ್ಲ ಅಂದರೆ ಅಲ್ಲೇ ಇದೆ. ನೀಚಾಶ್ಚ ಉಚ್ಚಾಶ್ಚ ನೀಚೋಚ್ಚಾಶ್ಚ 3 ಇಟ್ಕೊಂಡ್ಬಿಟ್ಟಾಗ ತ್ರೈವಿಧ್ಯ ಅಲ್ಲೂ ಬಂತು. ಹೌದು, ಇಟ್ಕೊಳ್ಳೇಬೇಕು. ನೀಚ ಉಚ್ಚರ ಮಧ್ಯ ಇರೋದು ಯಾರು? ಮಧ್ಯದವರು ಅಂತ ಅರ್ಥ. ಮಧ್ಯದವರು ಅಂದರೆ ಇವರೇ. ಫಸ್ಟ್ ಕ್ಲಾಸ್ ಥರ್ಡ್ ಕ್ಲಾಸ್ ಮಧ್ಯೆ ಯಾರಿದ್ದಾರೆ? ಸೆಕೆಂಡ್ ಕ್ಲಾಸ್ ಅಷ್ಟೆ. ನಿತ್ಯಂ ಬಹುಗುಣೋದ್ರಿಕ್ತ ತಥೋ ಅನಂತಗುಣೋ ಹರಿಹಿ ಅಮುಕ್ತ. ಇಲ್ಲಿ ಅನಂತಗುಣ ಶಬ್ದಕ್ಕೆ 2 ಅರ್ಥ. ಮತ್ತೆ ಅನಂತಗುಣ ಅಂದ್ರೇನು? ಮಹಾಲಕ್ಷ್ಮಿಗಿಂತ ಅನಂತ ಪಟ್ಟು ಜಾಸ್ತಿ ಇದ್ದಾನೆ ಅಂತೇಳಿ. ಯಾತಕ್ಕೆ ಅನಂತ ಗುಣ? ಅದೇ ಉತ್ತರ. ಅನಂತ ಗುಣ ಇರೋದ್ರಿಂದಾನೆ ಅನಂತ ಗುಣ ಮೇಲಿದ್ದಾನೆ. ಅರ್ಥ ಆಯ್ತಾ? ಈಗ ಎಷ್ಟು ಮೇಲಿದ್ದಾನೆ? ಅನಂತ ಗುಣ ಮೇಲಿದ್ದಾನೆ. ಎಷ್ಟು ಗುಣಗಳಿಂದ ಮೇಲಿದ್ದಾನೆ? ಅನಂತ ಗುಣಗಳಿಂದಲೂ ಮೇಲಿದ್ದಾನೆ. ಸೊ 2ರಲ್ಲಿ 2 ಅರ್ಥನೂ ಬಂತದ್ದು. ಎರಡೂ ಬಂದಾಯ್ತು. ಅದು ಅರ್ಥ ಮಾಡಿಕೊಂಡ್ರೆ ಅದು ಪದ ಶಾಸ್ತ್ರ ಪದಗಳೆಲ್ಲ ಆ ರೀತಿ ಅರ್ಥ ಮಾಡ್ಕೋಬೇಕು. ಕಾವ್ಯ ಪದಗಳ ಅರ್ಥ ಮಾಡ್ಕೋಬಾರ್ದು ಹಾಗೆ. ಯಾಕೆ ಮಾಡ್ಕೊಂಡು ನೆಸಿಟಿ ಇಲ್ಲ, ಅದಕ್ಕೆ ವೇಸ್ಟ್. ಅದು ಶಾಸ್ತ್ರ ಪದ ಮಾತ್ರ ಅರ್ಥಕೊಂಡು. ಸುವರ್ಣನ ಭಾಳ ಕೇರ್ಫುಲ್ಲಾಗಿ ನೋಡ್ತಾರೆ. ಯಾರನ್ನ ಕಳಿಸಿ ತೋಳ ಥರ ತಾನೇ ಹೋಗ್ತಾ ಎಲ್ಲ ಮಾಡ್ತಾನೆ. ಈಗ ಅವಳ ಇದು ಬಿದ್ದಾಡ್ಬೇಕಾದ್ರೆ ಅಷ್ಟು ಹೇಳು ಸ್ಟೀಲ್ ತಂದು ಹಾಕಿ ಮನೆಗೆ ಅಂತ ಹೇಳ್ತಾರೆ ಅಷ್ಟೇ. ಗೊತ್ತಾಯ್ತಾ? ಎಷ್ಟಿದೆ? 50 kg. ಒಂದು 49 ಇದ್ರೂ ಕೇರ್ ಮಾಡಲ್ಲ. ಗೊತ್ತಾ? ಅವರು ಕೂಡ 51 ಹಾಕಿದ್ರು ಅವರು ಕೇರ್ ಮಾಡಲ್ಲ. ಯಾತಕ್ಕೆ? ಅಂತ ದೊಡ್ಡ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅದಕ್ಕೆ ಲಾಸ ಎಷ್ಟಿರುತ್ತದು? ನೆಗ್ಲಿಜಿಬಲ್ ಅಷ್ಟೇ. ಸ್ವಲ್ಪ ತುಂಬ ಬಂದಾಗ ಬೇರೆ. ಅದು ಇದರಲ್ಲಿ ಹಾಗಲ್ಲ. ಮಿಲಿಗ್ರಾಮ್ ಗಟ್ಟಲೆ ಶುರುವಾಗುತ್ತೆ ಕಾಯಿ. ಅದಕ್ಕೇನು ಮಾಡ್ತಾರೆ? ಮಿಲಿಗ್ರಾಮ್ ಹೇಗೋ ಅಕ್ಷರ ಆಗಿ ಓದಬೇಕಿಲ್ಲ. ಅಕ್ಷರ ಗಮನ ಕೊಟ್ಟರೆ ಅದು ಸರಿ. ಇವತ್ತು ಮಿಲಿಗ್ರಾಮ್ ಲೆಕ್ಕದಲ್ಲಿ ಯಾರೋ ಸ್ಟೀಲ್ ತೊಗೋತಾರ? ಎಲ್ಲರೂ ಇದೆಯಾ ವ್ಯವಹಾರ? ಇಲ್ಲ. ಗ್ರಾಮ್ ಗಟ್ಟಲೆ ಕೂಡ ತೊಗೊಳ್ಳೋದು ಕಡಿಮೆ, ಭಾಳ ಕಡಿಮೆ. ಮಿಲಿಗ್ರಾಮ್ ಅವೆಲ್ಲ ಮುಗಿದವ್ರ ಕಥೆ ಮುಗೀತು. ಇಲ್ಲಿ ಹಾಗಲ್ಲ. ಮಿಲಿಗ್ರಾಮ್ಗೂ ಭಾರಿ ಬೆಲೆ ಇದೆ. ಆಗ ಶಾಸ್ತ್ರ ಅಂದರೆ ಸುವರ್ಣ ಇದೆ. ಸುವರ್ಣಗಳಿರೋದ್ರಿಂದ ಸುವರ್ಣ ಹೇಗೆ ಓದಬೇಕಿದ್ದನ್ನು ಆವಾಗ? ಮಿಲಿಗ್ರಾಮ್ ಇದ್ದ ಪ್ರತ್ಯಕ್ಷರ ಅದು ಅಕ್ಷರ. ಪಾರ್ಟ್ ಆಫ್ ದಿ ಗ್ರಾಮ್ ಏನದು? ಮಿಲಿಗ್ರಾಮ್ ಅಷ್ಟೆ. ಸೊ ಪಾರ್ಟ್ ಆಫ್ ದಿ ವರ್ಡ್ಸ್ ಏನು? ಲೆಟರ್ಸ್ ಅವು. ಸೊ ಲೆಟರ್ಸನ್ನು ಕೂಡ ಏನು ಮಾಡಬೇಕಲ್ಲಿ? ಒಂದು ಅರ್ಥ ಇದೆ ಅಂತ ತಿಳ್ಕೊಬೇಕು. ಇಲ್ಲೋದ್ರೆ ತಪ್ಪಾಗತ್ತೆ. ನೀಚೋಚ್ಚ ಭೇದತಃ ಮುಕ್ತಿಯೋಗ್ಯಾಸ್ತತ್ರ ಚೋಚ್ಯಾ ನಿತ್ಯಾವರ್ತಾಸ್ತು ಮಧ್ಯಮಾ ನೀಚಾ ನಿತ್ಯತಮೋ ಯೋಗ್ಯಾ ದ್ವಿಧೈವಾಚೇತನಂ ಮತಂ. ಅಲ್ಲಿಗೆ ನಾಳೆ ಮುಂದಿನ ಭಾಗ. ನಾಳೆಗೆ ತಪ್ಪಿದರೆ ನಾಳೆ ಪಾಠ ಇರೋದು. ಸೋಮವಾರನೇ ಪಾಠ. ಸೋಮವಾರ ಅದು ಅವತ್ತು ಮುಗಿಬೋದು, ಮಂಗಳವಾರ ಮುಗಿಬೋದು ಅಷ್ಟೇ.